ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಸಹಾಯಕ ಪ್ರಾಧ್ಯಾಪಕರು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಿದ್ವಿ. ಪೇಪರ್ಸ್ ಯಾವ್ಯಾವ್ದಿದೆ, ನೆಗೆಟಿವ್ಸ್ ಯಾವ್ದಕ್ಕಿದೆ, ನೆಗೆಟಿವ್ಸ್ ಯಾವ್ದಕ್ಕಿಲ್ಲ, ಆಬ್ಜೆಕ್ಟಿವ್ ಯಾವ್ದು, ಡಿಸ್ಕ್ರಿಪ್ಟಿವ್ ಯಾವ್ದು ಎಲ್ಲ ತಿಳ್ಕೊಂಡಿದ್ವಿ ಅಲ್ಲ. ನಾವು ಜನರಲ್ ಪೇಪರ್ ಸಿಲೆಬಸ್ ತಿಳ್ಕೊಳ್ಳೋಣ. ಸಿಲೆಬಸ್ ಅಲ್ಲಿ ಯಾವ್ಯಾವ ಟಾಪಿಕ್ಸ್ ಇದೆ, ಯಾವ್ಯಾವ ಟಾಪಿಕ್ಸ್‌ಗೆ ಯಾವ್ಯಾವ ಬುಕ್ಸ್ ರೆಫರ್ ಮಾಡಬೇಕು, ಎಷ್ಟು ಮಾರ್ಕ್ಸ್‌ಗೆ ಇರುತ್ತೆ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ಕೊಡ್ತೀನಿ. ಜನರಲ್ ಪೇಪರ್ ಸಿಲೆಬಸ್ ಅಲ್ಲಿ ಯಾವ್ಯಾವ ಟಾಪಿಕ್ಸ್ ಕವರ್ ಆಗುತ್ತೆ, ಎಷ್ಟು ಟಾಪಿಕ್ಸ್ ಕವರ್ ಆಗುತ್ತೆ ನೋಡೋಣ. ಜನರಲ್ ಪೇಪರ್ ಅಲ್ಲಿ ನಮ್ಗೆ ಇತಿಹಾಸ, ಸಂವಿಧಾನ, ಭೂಗೋಳಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಅರ್ಥಶಾಸ್ತ್ರ, ಪ್ರಚಲಿತ ವಿದ್ಯಮಾನಗಳು ಮತ್ತೆ ಮೆಂಟಲ್ ಎಬಿಲಿಟಿ, ಈ 7 ಟಾಪಿಕ್ಸ್ ಜನರಲ್ ಪೇಪರ್ ಅಲ್ಲಿ ಕವರ್ ಆಗುತ್ತೆ. ಜನರಲ್ ಪೇಪರ್ ಅಲ್ಲಿ 7 ಟಾಪಿಕ್ಸ್ ಕವರ್ ಆಗಿದೆ. ಈ 7 ಟಾಪಿಕ್ಸ್ ಅಲ್ಲಿ ಹಿಸ್ಟ್ರಿ ಬಂದು ಇಂಡಿಯನ್ ಹಿಸ್ಟ್ರಿ ಮತ್ತೆ ಸ್ಟೇಟ್ ಹಿಸ್ಟ್ರಿ ಫೋಕಸ್ ಮಾಡ್ಬೇಕು ಒಂದ್ ಸ್ವಲ್ಪ ಹೆಚ್ಚಾಗಿ, ಮತ್ತೆ ಕಾನ್ಸ್ಟಿಟ್ಯೂಷನ್ ಮತ್ತೆ ಜಿಯೋಗ್ರಫಿ ಬೋತ್ ಇಂಡಿಯನ್ ಜಿಯೋಗ್ರಫಿ ಮತ್ತೆ ಸ್ಟೇಟ್ ಜಿಯೋಗ್ರಫಿ. ಇದಕ್ಕೆ ನಾವು 8th to 12th ಸ್ಟ್ಯಾಂಡರ್ಡ್ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಏನಿದೆ, ಸ್ಟೇಟ್ ಬುಕ್ಸ್ ಅದನ್ನ ರೆಫರ್ ಮಾಡಿದ್ರೆ ನಡೆಯುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಸಹ 8th to 12th ಗವರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಓದ್ಬೇಕಾಗತ್ತೆ. ನೆಕ್ಸ್ಟ್ ಎಕನಾಮಿಕ್ಸ್, ಇಂಡಿಯನ್ ಎಕನಾಮಿ ಮತ್ತೆ ಸ್ಟೇಟ್ ಸ್ವಲ್ಪ ಸ್ಟ್ರೆಸ್ ಮಾಡಿ ಓದ್ಬೇಕಾಗುತ್ತೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಎಷ್ಟು ಓದಿರ್ಬೇಕು, ಎಷ್ಟು ಅಪ್ಡೇಟ್ ಅಲ್ಲಿ ಇರ್ಬೇಕು ಅಂತಂದ್ರೆ 6 to 8 months ಕರೆಂಟ್ ಅಫೇರ್ಸ್ ಅಪ್ಡೇಟ್ ಅಲ್ಲಿ ಇರ್ಬೇಕು. ಲಾಸ್ಟ್ ಮೆಂಟಲ್ ಎಬಿಲಿಟಿ ಓದ್ಬೇಕಾಗತ್ತೆ. ಈ 7 ಟಾಪಿಕ್ಸ್ ಇದೆ ಅಲ್ವಾ, ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್ ಮತ್ತೆ ಮೆಂಟಲ್ ಎಬಿಲಿಟಿ. ಈ 7 ಟಾಪಿಕ್ಸ್, ಈಚ್ ಟಾಪಿಕ್ ಗೆ ಯಾವ್ಯಾವ ಬುಕ್ ನ ರೆಫರ್ ಮಾಡ್ಬೇಕು, ಯಾವ ಬುಕ್ ನ ಓದ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ತಿಳ್ಕೊಳ್ಳೋಣ. ಜನರಲ್ ಪೇಪರ್ ಸಿಲೆಬಸ್ ನ ನೋಡಿದ್ವಿ, 7 ಟಾಪಿಕ್ಸ್ ಯಾವ್ದಾವ್ದು ಕವರ್ ಆಗುತ್ತೆ ಅಂತ ನೋಡಿದ್ವಿ. ಆ 7 ಟಾಪಿಕ್ಸ್ ಗೆ ಯಾವ ಬುಕ್ಸ್ ನಾವು ಓದ್ಬೇಕಾಗತ್ತೆ ಅಂತ ನೋಡೋಣ. ಹಿಸ್ಟ್ರಿಗೆ ಭಾರತದ ಸಮಗ್ರ ಸದಾಶಿವ ಸರ್ ಅವ್ರ ಬುಕ್ ಆಗುತ್ತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಗೆ KM ಸುರೇಶ್ ಸರ್ದು ಅಥವಾ PS ಗಂಗಾಧರ್ ಸರ್ದು ಅಥವಾ ಲಕ್ಷ್ಮೀಕಾಂತ್ ಅವ್ರದ್ದು ಇಂಗ್ಲಿಷ್ ಅಲ್ಲಿ ಅವೈಲೇಬಲ್ ಇದೆ. ಅದನ್ನ ನಾವು ರೆಫರ್ ಮಾಡಬಹುದು. ಮತ್ತೆ ಜಿಯೋಗ್ರಫಿ 8th to 12th ಜಿಯೋಗ್ರಫಿ ಸ್ಟೇಟ್ ಬುಕ್ಸ್ ಒಳ್ಳೇದು ರೆಫರ್ ಮಾಡಿದ್ರೆ, ಅಥವಾ ರಂಗನಾಥ್ ಸರ್ ಅವ್ರದ್ದು ಜಿಯೋಗ್ರಫಿ ಬುಕ್ ಅವೈಲೇಬಲ್ ಇದೆ, ವಿಚ್ ಇಸ್ ಆಲ್ಸೋ ವೆರಿ ಗುಡ್ ಬುಕ್. ಸೈನ್ಸ್ ಅಂಡ್ ಟೆಕ್ನಾಲಜಿಗೂ 8th to 12th ಸ್ಟೇಟ್ ಬುಕ್ಸ್, ಅಥವಾ ಅರಿಹಂತ್ ಅಲ್ಲಿ ಸೈನ್ಸ್ ಅಂತಾನೆ ಬುಕ್ ಇದೆ ಅವೈಲೇಬಲ್ ಇದೆ. ಅದನ್ನ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಓದಬಹುದು. ಮತ್ತೆ ಎಕನಾಮಿಕ್ಸ್ ಗೆ ಗರಣಿ ಕೃಷ್ಣಮೂರ್ತಿ ಸರ್ ಅವ್ರ ಬುಕ್ ಅಥವಾ KM ಸುರೇಶ್ ಸರ್ ಅವ್ರದ್ದು ಎಕನಾಮಿಕ್ ಬುಕ್ ಪ್ರಿಫರ್ ಮಾಡಿದ್ರೆ ಒಳ್ಳೇದು. ಅಂಡ್ ಕರೆಂಟ್ ಅಫೇರ್ಸ್ ಬಂದು ಯಾವ್ದಾದ್ರು ಒಂದು ಮ್ಯಾಗಝಿನ್ ಕಂಪಲ್ಸರಿ ನಾವು ಓದ್ಬೇಕಾಗುತ್ತೆ. ನಾವು 6 ತಿಂಗಳಿಂದ 8 ತಿಂಗಳಿನ ಒಂದು ಪ್ರಚಲಿತ ವಿದ್ಯಮಾನ ನಾವು ಅಪ್ಡೇಟ್ ಅಲ್ಲಿ ಇರ್ಬೇಕು ಅಂತಂದ್ರೆ ನಾವ್ ಯಾವ್ದಾದ್ರು ಒಂದು ಮ್ಯಾಗಝಿನ್ ಕಂಪಲ್ಸರಿ ಓದಿರ್ಬೇಕಾಗತ್ತೆ. ಸ್ಪರ್ಧಾ ವಿಜೇತ ನಡೆಯುತ್ತೆ, ಅಥವಾ ಯೋರ್ ಪ್ರಿಫರೆನ್ಸ್ ಯಾವ್ದಾದ್ರು. ಮತ್ತೆ ಮೆಂಟಲ್ ಎಬಿಲಿಟಿಗೆ ಗುರುರಾಜ್ ಸರ್ ಅವ್ರ ಬುಕ್ ಅಥವಾ ಯೂಟ್ಯೂಬ್ ಚಾನೆಲ್ಸ್ ಅದೆಲ್ಲ ನಾವು ಫಾಲೋ ಅಪ್ ಆಗಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಜನರಲ್ ಪೇಪರ್ ನಲ್ಲಿ ಯಾವ್ಯಾವ ಟಾಪಿಕ್ಸ್ ಕವರ್ ಆಗತ್ತೆ ಅಂತ ತಿಳ್ಕೊಂಡ್ವಿ. ಹಾಗೆ ಪ್ರತಿಯೊಂದು ಪರ್ಟಿಕ್ಯುಲರ್ ಟಾಪಿಕ್ಗೆ ಯಾವ್ಯಾವ ಬುಕ್ಸ್ ರೆಫರ್ ಮಾಡಿದ್ರೆ ಒಳ್ಳೇದು ಅಂತ ಸಹ ನಾವು ತಿಳ್ಕೊಂಡ್ವಿ. ಇದಾಗಿದೆ ಜನರಲ್ ಪೇಪರ್ ಬುಕ್ಸ್ ಸೋರ್ಸಸ್. ಓಕೆನಾ? ಸಾಮಾನ್ಯ ಅಧ್ಯಯನಕ್ಕೆ KM ಸುರೇಶ್ ಸರ್ದು ಅಥವಾ ಚಾಣಕ್ಯ ಕಣಜ ಬಿರಾದರ್ ಸರ್ ಅವ್ರದ್ದು ಅಥವಾ ನೂತನ GK ಅಂತ ಸಿಗತ್ತೆ, ಅಥವಾ ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಅಂತ. ಈ 4ರಲ್ಲಿ ಯಾವ್ದಾದ್ರು ಒಂದು ಸಹ ಸಹ ನಾವು ರೆಫರ್ ಮಾಡಬಹುದಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಜನರಲ್ ಪೇಪರ್ ಸಿಲೆಬಸ್ ನ ನೋಡಿದ್ವಿ, ಸಿಲೆಬಸ್ ಅಲ್ಲಿ ಎಷ್ಟು ಟಾಪಿಕ್ಸ್ ಬರುತ್ತೆ ನೋಡಿದ್ವಿ, ಹಾಗೆ ಪ್ರತಿಯೊಂದು ಟಾಪಿಕ್ ಗೆ ಯಾವ್ಯಾವ ಬುಕ್ ನ ನಾವು ರೆಫರ್ ಮಾಡಿದ್ರೆ ಒಳ್ಳೇದು ಅಂತ ಸಹ ನೋಡಿದ್ವಿ. ಇದಾಗಿತ್ತು ಇಂದಿನ ವಿಡಿಯೋ. ಮುಂದಿನ ಅಪ್ಡೇಟ್ಗಾಗಿ ಫಾಲೋ ಮಾಡಿ ದ MSc ಗರ್ಲ್ ಚಾನೆಲ್. ಥ್ಯಾಂಕ್ ಯು.